ಸಚೇತನ ಕಾರ್ಯಕ್ರಮದ ಇಂದಿನ ವಿಷಯ ಭೂಮಾಲಿನ್ಯ ಮತ್ತು ಸಂರಕ್ಷಣೆ. ನನ್ನ ಹೆಸರು ತೇಜಸ್ಸಪ್ಪ. ನಾನು 5ನೇ ತರಗತಿಯಲ್ಲಿ ಎಲ್ಲರಿಗೂ ಬೆಳಗಿನ ಶುಭೋದಯ. ಸಚೇತನ ಕಾರ್ಯಕ್ರಮದ ಇಂದಿನ ವಿಷಯ ಭೂಮಾಲಿನ್ಯ ಮತ್ತು ಸಂರಕ್ಷಣೆ. ನನ್ನ ಹೆಸರು ತೇಜಸ್ಸಪ್ಪ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಭೂಮಾಲಿನ್ಯ ಎಂದರೆ ತಿಳಿಯೋಣ. ಭೂಮಾಲಿನ್ಯವು ಘನ ಮತ್ತು ದ್ರವ ತ್ಯಾಜ್ಯಗಳ ಸಮರ್ಪಕ ವಿಲೇವಾರಿಯಿಂದ ಮಣ್ಣಿನ ಗುಣಮಟ್ಟ ಕ್ಷೀಣಿಸುವ ಪ್ರಕ್ರಿಯೆಯಾಗಿದೆ. ಇದು ಮಾನವ ಚಟುವಟಿಕೆಗಳಾದ ಕೈಗಾರಿಕಾ ತ್ಯಾಜ್ಯ, ಪ್ಲಾಸ್ಟಿಕ್, ಕೀಟನಾಶಕಗಳ ಬಳಕೆ ಮತ್ತು ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡುವುದರಿಂದ ಭೂಮಿಯ ಮೇಲ್ಮೈ ಮತ್ತು ಅಂತರ್ಜಲ ಕಲುಷಿತಗೊಳ್ಳುವುದನ್ನು ಸೂಚಿಸುತ್ತದೆ. ಇದು ಪರಿಸರ ಮತ್ತು ಆರೋಗ್ಯದ ಮೇಲೆ ಹಾನಿಕಾರಕ ಪರಿಣಾಮ ಬೀರುತ್ತದೆ. ಭೂಮಾಲಿನ್ಯದ ಮುಖ್ಯಾಂಶಗಳು. ವ್ಯಾಖ್ಯಾನ: ಮಾನವ ಚಟುವಟಿಕೆಗಳಿಂದ ಭೂಮಿಯ ಮೇಲ್ಮೈ, ಮಣ್ಣಿನ ಸವಕಳಿ ಮತ್ತು ವಿಷಕಾರಿ ತ್ಯಾಜ್ಯಗಳ ಶೇಖರಣೆಯಾಗುವಿಕೆ. ಪ್ರಮುಖ ಕಾರಣಗಳು: ಕೈಗಾರಿಕಾ ತ್ಯಾಜ್ಯ, ರಾಸಾಯನಿಕಗಳು, ವಿಷಕಾರಿ ವಸ್ತುಗಳ ಸಮರ್ಪಕ ವಿಲೇವಾರಿ, ಕೃಷಿ ಚಟುವಟಿಕೆಗಳು, ಮಿತಿಮೀರಿದ ಕೀಟನಾಶಕಗಳ, ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ. ನಗರದ ತ್ಯಾಜ್ಯ: ಪ್ಲಾಸ್ಟಿಕ್, ಮನೆ ಮತ್ತು ಆಸ್ಪತ್ರೆ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡುವುದು. ಗಣಿಗಾರಿಕೆ: ಅಗೆಯುವಿಕೆಯಿಂದ ಮಣ್ಣಿನ ನೈಸರ್ಗಿಕ ರಚನೆ ಹಾಳಾಗುವುದು. ಭೂಮಾಲಿನ್ಯ ಸಂರಕ್ಷಣೆಯ ಪ್ರಮುಖ ಕಾರಣಗಳು: ಸಾವಯವ ಕೃಷಿಗೆ ಆದ್ಯತೆ, ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಬದಲು ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಮತ್ತು ಹಸಿರು ಗೊಬ್ಬರವನ್ನು ಬಳಸುವುದು. ತ್ಯಾಜ್ಯ ವಿಲೇವಾರಿ: ಪ್ಲಾಸ್ಟಿಕ್, ಹಾನಿಕಾರಕ ರಾಸಾಯನಿಕಗಳು ಮತ್ತು ಕೈಗಾರಿಕಾ ತ್ಯಾಜ್ಯಗಳನ್ನು ಮಣ್ಣಿಗೆ ಸೇರದಂತೆ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವುದು. ಮರುಬಳಕೆ ಮತ್ತು ಮರುಉತ್ಪಾದನೆ: ಪ್ಲಾಸ್ಟಿಕ್, ಗಾಜು ಮತ್ತು ಲೋಹದ ವಸ್ತುಗಳನ್ನು ಮರುಬಳಕೆ ಮಾಡುವುದು. ಅರಣ್ಯೀಕರಣ: ಮರಗಳನ್ನು ನೆಡುವುದರಿಂದ ಮಣ್ಣಿನ ಸವಕಳಿ ಕಡಿಮೆಯಾಗುತ್ತದೆ ಮತ್ತು ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತದೆ. ಮಣ್ಣು ಸಂರಕ್ಷಣಾ ತಂತ್ರಗಳು: ಹೊಲಗಳಲ್ಲಿ ಬದುಗಳನ್ನು ನಿರ್ಮಿಸುವುದು ಮತ್ತು ಇಳಿಜಾರು ಪ್ರದೇಶಗಳಲ್ಲಿ ಪಟ್ಟಿ ಕೃಷಿ ಮಾಡುವುದು. ಜಾಗೃತಿ ಮೂಡಿಸುವುದು: ಮಣ್ಣಿನ ಮಾಲಿನ್ಯದ ದುಷ್ಪರಿಣಾಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದು. ಧನ್ಯವಾದಗಳು.